ಹಿಂದೂ ಬಾಂಧವರು ಒಗ್ಗಟ್ಟಾಗಬೇಕು, ಏಳಿಗೆ ಆಗಬೇಕೆಂಬ ಮಹಾಸಂಕಲ್ಪದಲ್ಲಿ 19 ಅಡಿ ಏಕಶಿಲೆ ವಿಗ್ರಹ ಮಾಡೋದಂದ್ರೆ ಈ ಫಸ್ಟ್ ಟೈಮ್ ಅಲ್ಲಿ ನಾನು ಮಾಡ್ತೇವೆ. ನನಗೆ ಅಂದ್ರೆ ಭಾರಿ ಖುಷಿ ಅದು. ಉಡುಪಿ ಜಿಲ್ಲೆಯಲ್ಲಿ ಹಿಂದೂ ಬಾಂಧವರ ಒಗ್ಗಟ್ಟು ಮತ್ತು ಏಳಿಗೆಯ ಮಹಾಸಂಕಲ್ಪದ ಭಾಗವಾಗಿ ಒಂದು ಭವ್ಯ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಶ್ರೀ ಸಾಯಿ ಈಶ್ವರ್ ಗುರೂಜಿಯವರ ನೇತೃತ್ವದಲ್ಲಿ 19 ಅಡಿ ಎತ್ತರದ ಶ್ರೀ ಮುಖ್ಯಪ್ರಾಣನ ಶಿಲಾಮೂರ್ತಿ ಸ್ಥಾಪನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜೈ ಶ್ರೀರಾಮ್. ಶ್ರೀ ಕ್ಷೇತ್ರ ಶಂಕರಪುರದಲ್ಲಿ ಸುಮಾರು 11 ವರ್ಷದಿಂದ ಸಾಮಾಜಿಕ ಧಾರ್ಮಿಕವಾಗಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ವಿಶೇಷವಾಗಿ ಹಿಂದೂ ಬಾಂಧವರು ಒಗ್ಗಟ್ಟಾಗಬೇಕು, ಏಳಿಗೆ ಆಗಬೇಕೆಂಬ ಮಹಾಸಂಕಲ್ಪದಲ್ಲಿ ಶ್ರೀ ಕ್ಷೇತ್ರದ ಆವರಣದಲ್ಲಿ 19 ಅಡಿ ಎತ್ತರದ ಏಕಶಿಲೆ ಮೂರ್ತಿಯ ಮುಖ್ಯಪ್ರಾಣನ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಈ ಪ್ರಯುಕ್ತ ನಮ್ಮ ಮೂರ್ತಿಯ ಕೆತ್ತನೆ ಕಾರ್ಕಳದ ಬಜಗೋಳಿಯಲ್ಲಿ ನನ್ನ ಜೊತೆಗಿದ್ದಾರೆ. ಗಣೇಶ್ ಇವರು ಆ ಮೂರ್ತಿಯ ಕೆತ್ತನೆಯನ್ನು ಮಾಡಿದ್ದಾರೆ. ಈಗಂದ್ರೆ ನಮ್ಗೆ ಒಂದು 11 ಅಡಿ ಕೃಷ್ಣಶಿಲೆ ಕಲ್ಲು ಸಿಕ್ಕಿದೆ. 11 ಅಡಿ ಎತ್ತರದ ವಿಗ್ರಹ. ಅದಕ್ಕೆ ನಮ್ಮ ಕಲ್ಲಿನ ಹೆಸರು ಕೃಷ್ಣಶಿಲೆ ಅಂತ ಕಲ್ಲಿನ ಹೆಸರು. ಈಗ ಅದು ನಮ್ಗೆ ಆಯ ಪ್ರಕಾರಕ್ಕೆ ಕಲ್ಲು ಸಿಕ್ಕಿದೆ. ಕ್ರಮೇಣವಾಗಿ ಎಷ್ಟು ಆಯ ಬೇಕು ಅಷ್ಟೇ ಕಲ್ಲು ಸಿಕ್ಕಿದೆ. 11 ಅಡಿ ಅಂದ್ರೆ 11 ಅಡಿ ಸಿಕ್ಕಿದೆ ನಮ್ಗೆ. ಅದಂದ್ರೆ ಒಂದೇ ಕಲ್ಲು, ಪೀಸ್ ಏನು ಕಲ್ಲಲ್ಲ, ಒಂದು ಏಕಶಿಲೆ ಕಲ್ಲು, ಕೃಷ್ಣಶಿಲೆ ಕಲ್ಲು ಮಾತ್ರ. ಅದು ಅಂದ್ರೆ ನಮ್ಗೆ ಈಗೊಂದು 6 ತಿಂಗಳು ಕೆಲಸ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ ಇದು ನವರಾತ್ರಿಗೆ ಸ್ಟಾರ್ಟ್ ಮಾಡಿದ್ದೇವೆ. ಕಮ್ಮಿಯಿಂದ 6 ತಿಂಗಳು ಕೆಲಸ ನಡೀತಿತ್ತು. ರಾತ್ರಿ ಹಗಲು ಕೆಲಸ ಆಗ್ತಾ ಇತ್ತು. ನಮ್ದು ಒಂದು 8-10 ಜನ ಕೆಲಸ ವರ್ಕ್ ಮಾಡ್ತಾ ಇದ್ದೇವೆ. ಯಾವಾಗಲೂ ನೋಡಿದ್ರೆ ಕೆಲಸ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಈಗ ಅಂದ್ರೆ ಎಲ್ಲ ಆಂಜನೇಯ ವಿಗ್ರಹಗಳು ಸೈಡ್ ಸೇಪಲ್ಲೇ ಮಾಡ್ತೇವೆ, ಪಂಚಮುಖಿ ಮಾಡ್ತಾರೆ. ಇದಂದ್ರೆ ನಮ್ಗೆ ಫ್ರಂಟ್ ಮುಖ ಮಾಡಿ ಆಂಜನೇಯ ವಿಗ್ರಹವನ್ನು ಕೈ ಮುಗಿದು ಮಾಡುವಾಗೆ ಒಂದು ವಿಶೇಷ ಅಂದ್ರೆ ಅದೇ 19 ಅಡಿ ಎತ್ತರ, ಟೋಟಲ್ 19 ಅಡಿ ಎತ್ತರದ ವಿಗ್ರಹ. ಅದು ನಮ್ಮ ವರ್ಕ್ಶಾಪ್ ಅಲ್ಲಿ ಫಸ್ಟ್ ಮಾಡುವಂತದ್ದು. ನಾನು ಇಷ್ಟು ವರ್ಷ, ನಂದು 30 ವರ್ಷ ಸರ್ವಿಸ್ ಅಲ್ಲಿ ಫಸ್ಟ್ 19 ಅಡಿ ಏಕಶಿಲೆ ವಿಗ್ರಹ ಮಾಡೋದಂದ್ರೆ ಈ ಫಸ್ಟ್ ಟೈಮ್ ಅಲ್ಲಿ ನಾನು ಮಾಡ್ತೇವೆ. ನನಗೆ ಅಂದ್ರೆ ಭಾರಿ ಖುಷಿ ಅದು. ಅಲ್ಲಿಂದ ಇವತ್ತು ಬೆಳಿಗ್ಗೆ ಆ ಮೂರ್ತಿಯನ್ನು ಅಲ್ಲಿಂದ ಮುಂದೆ ಬರ್ತಾ ಈಗ ಮಣಿಪಾಲವಾಗಿ ಮತ್ತೆ ನಾವು ಜೋಡುಕಟ್ಟೆಯಲ್ಲಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಉಡುಪಿಯ ಗಣ್ಯರು ಸೇರಿ ಅದಕ್ಕೆ ಒಂದು ಸ್ವಾಗತವನ್ನು ಮಾಡಿ ಇಲ್ಲಿಂದ ಶ್ರೀ ಕ್ಷೇತ್ರ ಶಂಕರಪುರಕ್ಕೆ ಬಜರಂಗಿ ಪ್ರವೇಶ ಎಂಬ ಒಂದು ಯಾತ್ರೆಯನ್ನು ಮಾಡಲಿಕ್ಕಿದ್ದೀವಿ. ಈ ಮಹತ್ವದ ಕಾರ್ಯದ ಅಂಗವಾಗಿ ಉಡುಪಿ ಜೋಡುಕಟ್ಟೆಯಿಂದ ಶ್ರೀ ಕ್ಷೇತ್ರ ಶಂಕರಪುರದವರೆಗೆ ಶ್ರೀ ಮುಖ್ಯಪ್ರಾಣನ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಸಲಾಯಿತು. ಭಜರಂಗಿ ಪ್ರವೇಶದ ಮೂಲಕ ಮೂರ್ತಿಯ ಆಗಮನಕ್ಕೆ ಅಧಿಕೃತ ಚಾಲನೆ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಭಕ್ತಿಭಾವದಿಂದ ಭಾಗವಹಿಸಿದರು. ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಮೂರ್ತಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು.